ಇಡೀ ಬಳ್ಳಾರಿ ನಗರ ಒಂದ್ ರೀತಿಯಲ್ಲಿ ಹೊತ್ತಿ ಉರಿದಿದೆ. ಇವಾಗ ಸದ್ಯಕ್ಕೆ ಪೊಲೀಸರು ಎಲ್ಲಾ ಕಡೆಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಕಂಟ್ರೋಲ್ ತಗೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಸದ್ಯಕ್ಕೆ ಈಗಿನ ಪರಿಸ್ಥಿತಿ ಬಳ್ಳಾರಿ ನಗರದಲ್ಲಿ ಹೇಗಿದೆ? ನಿಷೇಧಾಜ್ಞೆ ಜಾರಿ ಆಗಿದೆ. ಈ ವಾಲ್ಮೀಕಿ ಜಯಂತಿ ವಿಚಾರ ರಾಜಕೀಯವಾಗಿ ತಿರುವನ್ನ ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ ಏನೇನ್ ಡೆವಲಪ್ಮೆಂಟ್ಸ್ ಇದೆ, ಇವತ್ತೇನೇನ್ ಬೆಳವಣಿಗೆಗಳು ಆಗಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಖಂಡಿತ ಅಶ್ವಿನಿ, ಏನು ಬ್ಯಾನರ್ ಗಲಾಟೆ ವಿಚಾರವಾಗಿ ನಡೆದಂತಹ ನಿನ್ನೆಯ ಗಲಾಟೆ ಸದ್ಯ ಈಗ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ 11 ಜನರ ಮೇಲೆ ಎಫ್ಐಆರ್ ಆಗಿ ಬಂದು ನಿಂತಿದೆ. ಇವತ್ತು ಏನೋ 10ವರೆಗೆ ಎರಡೂ ಬಣಗಳಿಂದ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕಿರ್ತಕ್ಕಂಥದ್ದು. ನಾನಿರ್ತಕ್ಕಂಥದ್ದು ಏನೋ ಬಳ್ಳಾರಿಯ ಸಿರುಗುಪ್ಪ ನಗರದ ಅಹಂಭಾವಿ ರಸ್ತೆಯ ಬಳಿ ಇರತಕ್ಕಂಥದ್ದು. ಗಮನಿಸಬಹುದು, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮನೆ ಆಸುಪಾಸಲ್ಲಿರ್ತಕ್ಕಂತಹ ಪ್ರದೇಶದಲ್ಲಿದ್ದೀನಿ. ಏನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಇಡೀ ಪೊಲೀಸ್ ಬಂದೋಬಸ್ತ್ ಅನ್ನ ರಾತ್ರಿ ಇಡೀ ಎಲ್ಲಾ ಪೊಲೀಸರು ಹಾಗೇನೆ ಮಾಡಿರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅಹಂಭಾವಿ ಏನಿದೆ, ಸಿರುಗುಪ್ಪ ರಸ್ತೆಯ ಅಹಂಭಾವಿ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬರೋಬ್ಬರಿ ಒಂದಲ್ಲ ಎರಡಲ್ಲ 11 ಜನರ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲನ್ನ ಮಾಡಲಾಗಿರ್ತಕ್ಕಂಥದ್ದು. ಶಾಸಕ ಭರತ್ ರೆಡ್ಡಿ ಏನಿದ್ದಾರೆ, ಬಳ್ಳಾರಿಯ ನಗರ ಶಾಸಕ, ಅವರ ಆಪ್ತ ಆಗಿರ್ತಕ್ಕಂತಹ ಚಾನಾಳ್ ಶೇಖರ್ ಅವರ ನೀಡಿರತಕ್ಕಂತಹ ದೂರಿನ ಆಧಾರದ ಮೇಲೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಅದರ ಜೊತೆಗೆ ಅವರ ಆಪ್ತರಾದಂತಹ ಅಲಿಖಾನ್ ಆಗಿರಬಹುದು, ದಮ್ಮೂರ್ ಶೇಖರ್ ಆಗಿರಬಹುದು, ಪಾಲಯ್ಯ ಆಗಿರಬಹುದು, ಈ ಇಷ್ಟು ಜನರ ಸೇರಿದಂತೆ ಒಟ್ಟು 11 ಜನರ ಮೇಲೆ ಎಫ್ಐಆರ್ ಸದ್ಯ ದಾಖಲಾಗಿರ್ತಕ್ಕಂಥದ್ದು. ಏನೋ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಈ ಗಲಾಟೆಗೆ, ಬ್ಯಾನರ್ ಗಲಾಟೆಗೆ ಒಂದು ಜೀವ, ಅಮಾಯಕ ಜೀವ ಬಲಿಯಾಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಶೋಚನೀಯ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳೋದಾದ್ರೆ, ಯಾವುದೋ ಗಲಾಟೆಯಲ್ಲಿ ಯಾವುದೋ ಅಮಾಯಕರು ಬಲಿಯಾಗ್ತಾರೆ, ಅವರ ಆಪ್ತರು ಬಲಿಯಾಗ್ತಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು, ಯಾವುದೇ ಪಕ್ಷದ ಕಾರ್ಯಕರ್ತರು ಬಲಿಯಾಗ್ತಾರೆ ಅಂತೇಳಿ ಹೇಳೋದಾದ್ರೆ ಆ ಕುಟುಂಬಕ್ಕೆ ದಿಕ್ಕ್ಯಾರು ಅಂತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಗಮನಿಸಬಹುದು, ವಾಲ್ಮೀಕಿ ಪುತ್ಥಳಿ ಅನಾವರಣ ಸಂಬಂಧಪಟ್ಟಂಗೆ ಹಾಕಿರ್ತಕ್ಕಂತಹ ಬ್ಯಾನರ್ಗಳ ತೆರವು ವಿಚಾರದಲ್ಲಿ ನಡೆದಂತಹ ಸಣ್ಣ ಗಲಾಟೆ ಇವತ್ತು ಎರಡು ಗುಂಪುಗಳ ನಡುವೆ ಮಾರಾಮಾರಿ, ಅದರ ಜೊತೆಗೆ ಅಶ್ರುವಾಯು ಸಿಡಿಸಿರ್ತಕ್ಕಂಥದ್ದು ಮತ್ತು ಏರ್ ಫೈರಿಂಗ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಎರಡೂ ಬಣಗಳ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡ್ಲಿಕ್ಕಿರ್ತಕ್ಕಂಥದ್ದು. ಕಾಂಗ್ರೆಸ್ನ ನಗರ ಶಾಸಕ ಭರತ್ ರೆಡ್ಡಿ ಅವರು ಒಂದು ಕಡೆ ಸುದ್ದಿಗೋಷ್ಠಿಯನ್ನ ಮಾಡೋದಾದ್ರೆ, ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕಿದ್ದಾರೆ. ಅಶ್ವಿನಿ, ರೈಟ್. ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪುತ್ಥಳಿ ರಾಜಕೀಯ ಬಹಳ ಮಿತಿಮೀರ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸುರೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಇವತ್ತಿನ ಪರಿಸ್ಥಿತಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡ. ಆದ್ರೆ ಮತ್ತಷ್ಟು ಇದೇ ರೀತಿಯ ಘಟನೆಗಳು ನಡೆಯುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಭರತ್ ರೆಡ್ಡಿ ಹೇಳಿರೋದು, ರಕ್ತದ ಒಕ್ಕಳಿಯನ್ನ ಹರಿಸಿ ಆದ್ರೂ ನಾವು ಖಂಡಿತವಾಗ್ಲೂ ಈ ಪುತ್ಥಳಿಯನ್ನ ಅನಾವರಣ ಮಾಡೇ ಮಾಡ್ತೇವೆ ಅಂತ. ಹಾಗಾದ್ರೆ ಇವತ್ತೇನೇನಾಗಬಹುದು ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಪೊಲೀಸರು ಯಾವ ರೀತಿ ಸಿದ್ಧತೆಗಳನ್ನ ನಡೆಸಿದ್ದಾರೆ ಭದ್ರತೆ ವಿಚಾರಕ್ಕೆ? ಖಂಡಿತ ಅಶ್ವಿನಿ, ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗಬಹುದು ಅಂತಕ್ಕಂಥ ವಿಚಾರಕ್ಕೆ ನಾವು ನೋಡೋದಾದ್ರೆ, ನಿನ್ನೆ ನಡೆದಂತ ಘಟನೆ ಕಾರಣ ನಾವು ಪರಿಸ್ಥಿತಿಯನ್ನ ನೋಡೋದಾದ್ರೆ ಗೊತ್ತಾಗ್ತದೆ. ಇವತ್ತು ಸದ್ಯಕ್ಕೆ ಮಾತ್ರ ಶಾಂತವಾಗಿದೆ ಅಂತಕ್ಕಂಥ ಪರಿಸ್ಥಿತಿಯನ್ನ ನಾವು ನೋಡಬಹುದು. ಆದ್ರೆ ಯಾವಾಗ ಏನಾಗುತ್ತೋ ಅಂತಕ್ಕಂತಹ ಒಂದು ಆತಂಕ ಕೂಡ ಇದೆ. ಹಾಗಾಗಿ ಸದ್ಯ ಬಳ್ಳಾರಿ ಅಷ್ಟೇ ಅಲ್ಲದೆ ವಿಜಯನಗರ, ಚಿತ್ರದುರ್ಗ ಸೇರಿದಂತೆ, ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯ ಎಲ್ಲಾ ಪೊಲೀಸರನ್ನು ಕೂಡ ಕರೆದಿರ್ತಕ್ಕಂಥದ್ದು, ಬಂದೋಬಸ್ತ್
ಮಾತನ್ನ ಸದ್ಯ ಮಾಡಿರ್ತಕ್ಕಂಥದ್ದು. ಆ ಘಟನೆ ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮದಿಂದ ಯಾವುದೇ ರೀತಿಯ ದುರ್ಘಟನೆಗಳು ನಡಿಬಾರದು ಅಂತ ಹೇಳಿ ಎಚ್ಚರಿಕೆ ಕ್ರಮಗಳನ್ನ ತಗೊಂಡಿದ್ದಾರೆ. ಆದ್ರೆ ಯಾವುದೇ ಕ್ಷಣಕ್ಕೂ ಕೂಡ ಯಾವುದೇ ತಿರುವನ್ನು ಕೂಡ ಪಡಿಬಹುದು. ಯಾವುದೇ ತಿರುವು ಆಗ್ಲಾರದ ರೀತಿಯಲ್ಲಿ ಇವತ್ತು ಎಚ್ಚರಿಕೆ ಕ್ರಮಗಳನ್ನ ವಹಿಸಿರ್ತಕ್ಕಂಥದ್ದು ಗಮನಿಸಬಹುದು. ಒಂದು ಸಣ್ಣ ಪುತ್ಥಳಿ ಅನಾವರಣ ವಿಚಾರದಲ್ಲಿ ಬ್ಯಾನರ್ ಗಲಾಟೆಯಲ್ಲಿ ಈ ಒಂದು ಅಮಾಯಕ ಜೀವ ಕೂಡ ಹೋಗಿರ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬರಿಗೂ ಕೂಡ ಏನು ಗಾಯ ಆಗಿ ಈಗ ಬೆಂಗಳೂರಿಗೂ ಕೂಡ ಅವರಿಗೆ ಚಿಕಿತ್ಸೆಗೆ ಶಿಫ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಮತ್ತೆ ಆಗ್ಬೋದು. ಯಾಕೆ ಅಂತೇಳಿ ಹೇಳೋದಾದ್ರೆ ನಾಳೆ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇರತಕ್ಕಂಥದ್ದು. ಇದೇ ನಮ್ಮ ಎಸ್ಪಿ ವೃತ್ತದಲ್ಲಿರ್ತಕ್ಕಂತಹ ವಾಲ್ಮೀಕಿ ಪುತ್ಥಳಿಯನ್ನ ನಾಳೆ ಅನಾವರಣ ಕೂಡ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ನಾಳೆವರೆಗೂ ಕೂಡ ಯಾವುದೇ ರೀತಿಯ ಘಟನೆಗಳು ನಡೀಬಾರದು. ಅದರ ಜೊತೆಗೆ ವಾಲ್ಮೀಕಿ ಪುತ್ಥಳಿಯನ್ನ ನಾವು ಅನಾವರಣ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಭರತ್ ರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಗಲಾಟೆ ವಿಚಾರದಲ್ಲಿ ನಾಳೆ ಪುತ್ಥಳಿ ಅನಾವರಣ ಆಗ್ತದ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಅಶ್ವಿನಿ, ರೈಟ್. ಸುರೇಶ್, ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ವಾಲ್ಮೀಕಿ ಹೆಸರನ್ನ ಹೇಳ್ಕೊಂಡು ರಾಜಕೀಯ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ನಾಳೆ ನಡೆಯುವಂತಹ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಇರೋದು. ಯಾಕಂದ್ರೆ ಈ ರಾಜಕೀಯ ಕೆಸರೆರೆ ಚಾಟ ನಡೀತಾ ಇರೋದ್ರಿಂದ ನಡೆಯೋದಕ್ಕೆ ಬಿಡಲ್ಲ ಇವರು ಅನ್ನುವಂಥದ್ದನ್ನ ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ. ಮಾಡೇ ಮಾಡ್ತೀವಿ ಅನ್ನೋದನ್ನ ಕೂಡ ಮತ್ತೊಂದು ಕಡೆ ಚಾಲೆಂಜ್ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಏನಾಗಬಹುದು ಅನ್ನೋ ಪ್ರಶ್ನೆ ಜೊತೆಗೆ ಈಗ ಅನೇಕ ಗಾಯಗೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಹೇಗಿದೆ? ಸದ್ಯಕ್ಕಂತೂ ಈ ಒಂದು ಭಾಗದಲ್ಲಿ ಗಲಾಟೆ ನಡೆದಂತಹ ಭಾಗದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ ನಾವು ನೋಡ್ತೀವಿ. ಮತ್ತೊಂದು ಕಡೆ ನಾಳೆ ನಡೀತಕ್ಕಂತಹ ಈ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಎಷ್ಟರ ಮಟ್ಟಿಗೆ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಗ್ತದೆ ಅಂತಕ್ಕಂಥದ್ದನ್ನ ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳೋದಾದ್ರೆ ಕೇವಲ ಬ್ಯಾನರ್ ಕಟ್ಟತಕ್ಕಂತಹ ವಿಚಾರಕ್ಕೆ ಈ ಒಂದು ರೀತಿಯಲ್ಲಿ ಒಂದು ಜೀವ ಇದೇ ಸ್ಥಳದಲ್ಲಿ ಹೋಗಿರ್ತಕ್ಕಂಥದ್ದು. ಏನು ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತು ಭರತ್ ರೆಡ್ಡಿ ಆಪ್ತನ ಜೀವ ಕೂಡ ಈ ಗುಂಡೇಟಿಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಪ್ರಕ್ಷುಬ್ಧ ವಾತಾವರಣ ಈ ಭಾಗದಲ್ಲಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲಿರ್ತಕ್ಕಂತಹ ಸಿರುಗುಪ್ಪ ರಸ್ತೆಯ ಅಹಂಭಾವಿ ಪ್ರದೇಶ ಏನಿದೆ, ಆ ಅಹಂಭಾವಿ ಪ್ರದೇಶದಲ್ಲಿ ಇವತ್ತು ಈ 144 ಸೆಕ್ಷನ್ ಜಾರಿ ಇರತಕ್ಕಂಥದ್ದು. 3ನೇ ತಾರೀಕುವರೆಗೂ ಕೂಡ ಅಂದ್ರೆ ನಾಳೆವರೆಗೂ ಕೂಡ 144 ಸೆಕ್ಷನ್ ಜಾರಿ ಇರೋ ಕಾರಣಕ್ಕಾಗಿ ನಾಳೆ ಪುತ್ಥಳಿಯ ಅನಾವರಣ ಆಗ್ತದ ಅಥವಾ ಇಲ್ವಾ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಮಾಡೇ ಮಾಡ್ತೀವಿ ಅಂತಕ್ಕಂತಹ ವಿಚಾರವನ್ನ ಭರತ್ ರೆಡ್ಡಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಪುತ್ಥಳಿ ಅನಾವರಣಕ್ಕೆ ಯಾವುದೇ ರೀತಿಯ ನಾವು ಯಾವುದೇ ರೀತಿಯ ಗಲಾಟೆಯನ್ನು ಕೂಡ ಮಾಡಿಲ್ಲ, ವಿನಾಕಾರಣ ಇಲ್ಲಿ ರಾಜಕೀಯವನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಬಿಜೆಪಿಯ ನಾಯಕರು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ಕೆಸರಾಚಾಟದಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣದ ಸಮಯದಲ್ಲಿ ಇಂಥ ಘಟನೆಗಳು ನಿಜಕ್ಕೂ ಕೂಡ ಕಪ್ಪು ಚುಕ್ಕೆ ಅಂತಾನೆ ಹೇಳಬಹುದಾಗಿದೆ. ಕಾದ್ ನೋಡಬೇಕಾಗಿದೆ ಎಷ್ಟರ ಮಟ್ಟಿಗೆ ನಾಳೆಯ ಕಾರ್ಯಕ್ರಮ ಅನಾವರಣ ಪುತ್ಥಳಿ ಅನಾವರಣ ಆಗ್ತದೋ ಇಲ್ಲೋ ಅಂತಕ್ಕಂಥದ್ದು ಸದ್ಯದ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಶ್ವಿನಿ, ರೈಟ್. ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅವನ ಜೀವನ, ಅವನ ಬದುಕೆ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗಿ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತೇಳಿ ಅವಂದು. ಆದ್ರೆ ಇಷ್ಟು ವರ್ಷ ನಡೀತಿತ್ತು. ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದೇನು ನಡೆಯಕ್ ಆಗ್ತಿರ್ಲಿಲ್ಲ. ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಮಾಡ್ತಿದ್ದೀನಿ, ನೀವು ನೋಡಿದಿರಿ. ಆದ್ರೆ ಇವತ್ತು ನಮ್ಮ ಹುಡುಗರನ್ನ ಇಷ್ಟು ಮಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು. ಆದ್ರೆ ನಾನು ಕೂಡ ಶಾಂತಿಯುತವಾಗಿ ಇದೀನಿ. ಯಾಕಂದ್ರೆ ಇವತ್ತು ಏನಾನ ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕಬಾರ್ದು. ಒಂದು 65 ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು, ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಮಾಡ್ಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದ್ವಿ. ನ್ಯಾಯಕ್ಕೋಸ್ಕರ ನಿಂತಿದ್ವಿ ಹೊರತು ನಾನೇನೇನು ಮಾಡ್ಬೇಕನ್ಕಂತಿದ್ದೆ ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ಅವನ ಜೀವನ, ಅವನ ಬದುಕೆ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ನೋಡ್ರಿ, ಅವನು ಕ್ರಿಮಿನಲ್, ಇಡಿಯೇಟ್ ಕ್ರಿಮಿನಲ್ ಬರುತ್ತು ಅವನಪ್ಪ ಸೂರ್ಯನಾರಾಯಣ ರೆಡ್ಡಿ. ಇಡಿಯೇಟ್ಸ್ ನಮ್ಮನೆ ಮೇಲೆ ಬಂದಿದ್ದು. ನೀವೆಲ್ಲಿದ್ದೀರಿ ಇವಾಗ ನಿಂತ್ಕೊಂಡು ಮಾತಾಡ್ತಿರೋದು ನನ್ನ ಹತ್ರ? ನನ್ನ ಮನೆ ಪ್ರಿಮಿಸಸ್ ಅಲ್ಲಿದ್ದೀರಿ. ನಾವು ಶ್ರೀರಾಮುಲು ಮನೆ, ನನ್ನ ಮನೆ ಎಲ್ಲ ಒಂದೇ ಬಗೆಗೆ ಇರುವಂತದ್ದು. ನಾವು ನಮ್ಮ ಮನೆ ಹತ್ರ ಬಂದು ನೀವೇ ಜಗಳ ತಕ್ಕೊಂಡು ಹಾದಿಗೆ ಹೋಗೋ
ಇದರಲ್ಲಿ ಬ್ಯಾನರ್ ಕಟ್ಟಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡು ಬಂದು ಗುಂಡಾರಿಸಿ ಕಲ್ಲು ಏಟಿಂದ ಸುಮಾರು 6-7 ಮಂದಿ ಕಾರ್ಯಕರ್ತರಿಗೆಲ್ಲ ತಲೆ ಕಂಪ್ಲೀಟ್ ಹೊಲೆಗಳು ಬಿದ್ದಿದೆ. ಎಲ್ಲರೂ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರು ಫೈರ್ ಮಾಡಿರೋದ್ರಿಂದ ಅವರ ಕಾರ್ಯಕರ್ತ ಡೆತ್ ಆಗಿದ್ದಾನ ಅಥವಾ ಏನಾದ್ರೂ ಪೊಲೀಸರ ಫೈರಿಂಗ್ ಇಂದ ಡೆತ್ ಆಗಿದ್ದಾನ? ಶ್ರೀರಾಮುಲು ಅವರು ಹೇಳಿದಾಗೆ ಇವತ್ತಿರುವಂತಹ ಟೆಕ್ನಾಲಜಿ, ಇವತ್ತು ಏನ್ ಬುಲೆಟ್ ಆ ಹುಡುಗನಿಗೆ ಏನಾದ್ರೂ ಬಿದ್ದು ಡೆತ್ ಆಗಿದ್ರೆ ಆ ಬುಲೆಟ್ ಮೂಲಕ ಅದರ ಬ್ಯಾಕ್ ಗ್ರೌಂಡ್, ಆ ಬುಲೆಟ್ ಎಲ್ಲಿಂದ ಬಂತು, ಯಾವ ಗನ್ನು, ಏನು, ಅದರ ಹಿನ್ನೆಲೆ ಎಲ್ಲದನ್ನ ತನಿಖೆ ಮೂಲಕ ಡಿಪಾರ್ಟ್ಮೆಂಟ್ ಕ್ಷಣಗಳಲ್ಲಿ ಅದನ್ನು ಹೊರಗಡೆ ತೆಗಿತಾರೆ. ಅದನ್ನ ಬಿಟ್ಟು ಇವಾಗ ನೀವೇನು ಒಂದು ಮಾತನ್ನ ಹೇಳ್ತಾ ಇದ್ರಿ, ವಾಲ್ಮೀಕಿ ಮೂರ್ತಿನ ಸಾಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಶ್ರೀರಾಮುಲು ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗದಲ್ಲಿ ಇವತ್ತೇನು ಬೆಳೆದಿದ್ದಾನೆ, ಆ ಹೆಸರು ಏನ್ ಮಾಡಿದ್ದಾನಲ್ಲ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಅವ್ರಿಗೆ ಆಗ್ತಾ ಇಲ್ಲ ಅಂತ ಫಸ್ಟ್ ಹೇಳಬೇಕು. ಒಂದು, ವಾಲ್ಮೀಕಿ ಭವನ ಅವತ್ತು 8 ಕೋಟಿ ವೆಚ್ಚದಲ್ಲಿ ಕಟ್ಟಿ 20 ಅಡಿ ವಾಲ್ಮೀಕಿ ಪುತ್ಥಳಿಯನ್ನ ಇಟ್ಟಿದ್ದು. ಇವತ್ತು ಆ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ 25-30 ಕೋಟಿ ಬೇಕು. ಸೆಂಟ್ರಲಿ ಏರ್ ಕಂಡೀಷನ್ ವಾಲ್ಮೀಕಿ ಭವನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ರಿ, ಅದು ನಾವು ಮಾಡಿರುವಂತದ್ದು. SP ಸರ್ಕಲ್ ಅಂತ ಇದ್ದಿದ್ದನ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿದ್ದು ಶ್ರೀರಾಮುಲು. ಅಲ್ಲಿ ವಾಲ್ಮೀಕಿ ಮಹರ್ಷಿ ಪುತ್ಥಳಿಯನ್ನು ಇಟ್ಟಿದ್ದು. ಸಾಕ್ಷಾತ್ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯನ್ನ ವಿಧಾನಸೌಧದಲ್ಲೇ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುತುವರ್ಜಿ ವಹಿಸಿ ಮಾಡಿಸಿ ಅನಾವರಣ ಮಾಡಿಸಿದ್ದು ಶ್ರೀರಾಮುಲು ಅವರು. ಇವತ್ತು ಆ ಕಮ್ಯುನಿಟಿಗೆ 7% ರಿಸರ್ವೇಶನ್ ತಗೊಂಡು ಬಂದಿದ್ದು ಶ್ರೀರಾಮುಲು. ಆಫ್ಟರ್ ಆಲ್ ಇವ್ರು ಮಾತಾಡ್ತಾ ಇರೋ ಪ್ರಕಾರ 100 ವಾಲ್ಮೀಕಿ ಪುತ್ಥಳಿಗಳು ಇಟ್ಟರೂ ಕೂಡ ಕಡಿಮೆನೆ. ಯಾಕಂದ್ರೆ ರಾಮಾಯಣ ಬರೆದಿರುವಂತಹ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿ. ಇವನಿಗೆ ಏನಾಗಿದೆ ಅಂತಂದ್ರೆ ಭರತ್ಗೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ 2.5 ವರ್ಷ 3 ವರ್ಷ ಆಗ್ತಾ ಇದೆ, ಅವ್ರ ಕೈಲಿ ಆಗ್ತಾ ಇಲ್ಲ. ಇನ್ನೂ ಜನಗಳಲ್ಲಿ ಏನಾಗಿದೆ, ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂತಹ ರೋಡ್ಗಳು, ಜನಾರ್ದನ್ ರೆಡ್ಡಿ ಮಾಡಿರುವಂತಹ ಆ ಕೆಲಸ, ಈ ಕೆಲಸ, ಅವು ಇವು ಪಬ್ಲಿಕ್ ಇದೇ ಮಾತಾಡ್ತಾ ಇದ್ದಾರೆ. ಅವರಿಗೆ ಜನಪ್ರೀತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಆ ಒಂದು ಕಾರಣಕ್ಕೆ ಹೇಗಾದ್ರೂ ಮಾಡಿ, ಮತ್ತೆ ಇನ್ನೊಂದೇನಾಗಿದೆ ಅಂತಂದ್ರೆ ನಗರದಲ್ಲಿ ಪ್ರತಿ ವಾರ್ಡ್ ಅಲ್ಲಿ ಮಟ್ಕಲ್ ಗ್ಯಾಂಗ್ಗಳನ್ನ ತಯಾರು ಮಾಡಿದ್ದಾರೆ, 2 ಗ್ಯಾಂಗ್ಗಳನ್ನ. ಇವತ್ತು ಗಾಂಜಾಗಳಾಗಿರ್ಬೋದು. ಇವತ್ತು ನೋಡಿ, ಗಂಗಾವತಿಯಲ್ಲಿ ಒಬ್ಬ ಗಾಂಜಾ ಅರೆಸ್ಟ್ ಆದ್ರೆ, ಒಬ್ಬ ಪೆಡ್ಲರ್ ಅವನ್ನ ಇಟ್ಕೊಂಡ್ರೆ ಬಳ್ಳಾರಿಯಲ್ಲಿ 3 ಅರೆಸ್ಟ್ ಆದ್ರು. ಈ 3 ಅರೆಸ್ಟ್ ಮಾಡಿದ್ರೆ ಕೇರಳದಲ್ಲಿ 8 ಮಂದಿನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಇನ್ನು ಟೋಟಲ್ ಅನೈತಿಕ ಚಟುವಟಿಕೆಗಳಿಗೆ, ಗ್ಯಾಮ್ಲಿಂಗ್ಗಳಿಗೆ, ಜಗಳ ಬ್ಯಾರಿಕೇಡ್